ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಶಿವನನ್ನು ದೇವರುಗಳಿಗೆಲ್ಲ ದೇವ, ಮಹಾದೇವ ಎಂದು ಕರೆಯುತ್ತೇವೆ. ಶಿವನ ಆಕಾರ, ವ್ಯಕ್ತಿತ್ವ ಎಲ್ಲ ವಿಭಿನ್ನ, ಆಕರ್ಷಣೀಯ. ಶಿವನಿಂದ ನಾವೇನು ಕಲಿಯಬಹುದು, ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಎಂಬುದನ್ನು ನೋಡೋಣ. ತಪ್ಪದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದು, ಶಾಂತಚಿತ್ತರಾಗಿರಿ. ಶಿವ ಮೂರನೇ ಕಣ್ಣು ಬಿಟ್ಟರೆ ಮುಂದಿರುವುದು ಸುಟ್ಟು ಭಸ್ಮವಾಗುತ್ತದೆ. ಆದರೆ ಶಿವನನ್ನು ನೋಡಿ, ಆತ ಸದಾ ಶಾಂತಚಿತ್ತನಾಗಿರುತ್ತಾನೆ. ಭಸ್ಮವನ್ನು ಹಚ್ಚಿಕೊಂಡು ವೈರಾಗ್ಯದ ಮೂರ್ತಿಯಂತೆ ಕಂಡರೂ ಜಗತ್ತಿನ ಆಗುಹೋಗುಗಳನ್ನು ಗಮನಿಸುತ್ತಿರುತ್ತಾನೆ. ಮಹಾಯೋಗಿ ಎನಿಸಿದರೂ ಮಹಾವೈರಾಗ್ಯವಿಲ್ಲ. ನೀವೂ ಅಷ್ಟೇ, ನಿಮ್ಮ ಸುತ್ತಮುತ್ತಲಿನ ಆಗುಹೋಗುಗಳನ್ನು ಗಮನಿಸಿ. ಯೋಗಿಯಂತೆಯೇ ಇರಿ, ಆದರೆ ಯಾವುದಕ್ಕೂ ಸಂಬಂಧವಿಲ್ಲದಂತೆ ಇದ್ದು ಬಿಡಬೇಡಿ. ಅಂದ ಮಾತ್ರಕ್ಕೆ ಎಲ್ಲದಕ್ಕೂ ತಕ್ಷಣ ಪ್ರತಿಕ್ರಿಯೆ ನೀಡಬೇಕಾಗಿ ಏನೂ ಇಲ್ಲ. ಎಲ್ಲವನ್ನು ಶಾಂತಚಿತ್ತತೆಯಿಂದ ಗಮನಿಸಿ, ನಂತರ ತೀರ್ಮಾನ ತೆಗೆದುಕೊಳ್ಳಬಹುದು. ಎರಡನೆಯದು, ಅನ್ಯಾಯದ ವಿರುದ್ಧ ಸಿಡಿದೇಳಿ. ಶಿವ ದುಷ್ಟಶಕ್ತಿಗಳನ್ನು ಎಂದೂ ಕ್ಷಮಿಸಿಲ್ಲ. ನ್ಯಾಯ ಅನ್ಯಾಯಗಳ ತೀರ್ಮಾನದಲ್ಲಿ ಶಿವನನ್ನು ಮೀರಿಸುವವರಿಲ್ಲ. ದುಷ್ಟತನ ತೋರಿದ ರಾಕ್ಷಸರನ್ನ ತಾನೇ ಸಂಹರಿಸಿದ್ದಾನೆ. ನೀವು ಅಷ್ಟೇ, ಸುಳ್ಳಿನ ಮತ್ತು ಅನ್ಯಾಯದ ಹಾದಿಯಲ್ಲಿರುವವರನ್ನು ಕ್ಷಮಿಸುತ್ತಾ ಕೂರಬೇಕಾಗಿಲ್ಲ. ಅನ್ಯಾಯ ವಂಚನೆ ನಡೆದಾಗ ಶಿವನಂತೆಯೇ ನಿಮ್ಮ ಶಕ್ತಿಯನ್ನು ತೋರಿಸಿ. ಮೂರನೆಯದು, ತಪ್ಪನ್ನು ಒಪ್ಪಿಕೊಳ್ಳಿ. ಶಿವ ಎಂದು ಚೆಲ್ಲಾಟವಾಡಿದ್ದಿಲ್ಲ. ದೇವಾನುದೇವತೆಗಳೆಲ್ಲ ಗೌರವಿಸುವಂತಹ ವ್ಯಕ್ತಿತ್ವವನ್ನು ತನ್ನದಾಗಿಸಿಕೊಂಡಿದ್ದ. ಕೆಲವು ಬಾರಿ ಕೋಪಗೊಂಡು ಅನಾಹುತಗಳಿಗೆ ಕಾರಣನಾದರೂ ಅದನ್ನು ತಾನೇ ನಿಂತು ಸರಿಪಡಿಸಿದ. ನೀವು ಅಷ್ಟೇ, ಜೀವನದಲ್ಲಿ ತಪ್ಪು ಮಾಡುತ್ತೇವೆ, ಅದನ್ನು ಒಪ್ಪಿಕೊಂಡು ಅದನ್ನು ನಾವೇ ಸರಿಪಡಿಸಲು ಮುಂದಾಗಬೇಕು. ಹೌದು, ತಪ್ಪಾಗಿದೆ, ಏನಿವಾಗ ಎಂಬ ದಾಷ್ಟ್ಯ ಸರಿಯಲ್ಲ. ಶಿವನಂತೆಯೇ ನಮಗೂ ಕೋಪ ಬರುತ್ತದೆ. ಆಗೆಲ್ಲ ಅದನ್ನು ಶಿವನಂತೆಯೇ ನಿಯಂತ್ರಣಕ್ಕೆ ತಂದುಕೊಂಡು ಅನಾಹುತವಾಗದಂತೆ, ನಿಮ್ಮಿಂದ ತಪ್ಪಾಗದಂತೆ ಎಚ್ಚರ ವಹಿಸುವುದು ಅತ್ಯಗತ್ಯ. ನಾಲ್ಕನೆಯದು, ವಿಷವನ್ನು ನುಂಗಿ. ಶಿವನಿಗೆ ನೀಲಕಂಠ ಎಂದು ಏಕೆ ಕರೆಯುತ್ತಾರೆಂದು ನಿಮಗೆ ಗೊತ್ತೇ ಇದೆ. ಜೀವನದಲ್ಲಿ ನಮ್ಮ ಸುತ್ತಮುತ್ತ ಹಲವಾರು ರೀತಿಯ ವಿಷಗಳು ತುಂಬಿರುತ್ತವೆ. ಅದರಲ್ಲಿ ಅಪಾಯಕಾರಿಯಾದ ವಿಷ ಎಂದರೆ ನಕಾರಾತ್ಮಕತೆ. ಒಮ್ಮೆ ನೀವು ಈ ನೆಗೆಟಿವಿಟಿಗೆ ಬಲಿಯಾದಿರಿ ಎಂದರೆ ಜೀವನ ನರಕ. ಎಲ್ಲವನ್ನ ನಕಾರಾತ್ಮಕ ದೃಷ್ಟಿಕೋನದಲ್ಲಿಯೇ ನೋಡಲಾರಂಭಿಸುತ್ತೀರಿ. ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರಲ್ಲೂ ಇದರ ಬೀಜ ಬಿತ್ತಲಾರಂಭಿಸುತ್ತೀರಿ. ಈ ನೆಗೆಟಿವಿಟಿ ಎಂಬ ವಿಷವನ್ನು ನೀಲಕಂಠನಂತೆಯೇ ನುಂಗಿ ನೀರು ಕುಡಿದು ಬಿಡಿ. ಪಾಸಿಟಿವ್ ಥಿಂಕಿಂಗ್ನ ವ್ಯಕ್ತಿತ್ವ ನಿಮ್ಮದಾಗಲಿ. ಐದನೆಯದು, ಮಹಿಳೆಯರನ್ನು ಗೌರವಿಸಿ. ಶಿವ ಅರ್ಧನಾರೀಶ್ವರನೂ ಹೌದು, ಗಂಗೆಯನ್ನು ತಲೆಯಲ್ಲಿ ಹೊತ್ತ ಭಗೀರಥ ಕೂಡ. ಶಿವನ ಜೀವನವನ್ನು ಒಮ್ಮೆ ನೋಡಿ. ಆತ ತನ್ನ ಜೀವನದಲ್ಲಿ ಬಂದ ಮಹಿಳೆಯರನ್ನು ಗೌರವಿಸಿದ್ದಾನೆ. ಅವರ ಸಾಮರ್ಥ್ಯಕ್ಕೆ ಅತ್ಯುತ್ತಮ ಉದಾಹರಣೆಗಳನ್ನು ನೀಡಿದ್ದಾನೆ. ನೀವು ಅಷ್ಟೇ, ನಿಮ್ಮ ಜೀವನದಲ್ಲಿ ಬರುವ ಮಹಿಳೆಯರನ್ನು ಗೌರವಿಸಿ. ಪಾರ್ವತಿಗೆ ತನ್ನದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಅವಕಾಶ ನೀಡಿದ ಶಿವನಂತೆಯೇ ನೀವು ಕೂಡ ನಿಮ್ಮ ಬಾಳ ಸಂಗಾತಿಯನ್ನು ನಡೆಸಿಕೊಳ್ಳಿ. ಆರನೆಯದು, ಸೃಜನಶೀಲತೆ ರೂಢಿಸಿಕೊಳ್ಳಿ. ಶಿವನ ತಾಂಡವ ನೃತ್ಯ ಯಾರಿಗೆ ಗೊತ್ತಿಲ್ಲ? ನಾಟ್ಯದಲ್ಲಿ ಶಿವನೇ ಆರಾಧ್ಯ ದೈವ. ಮಹಾಯೋಗಿ ಶಿವ ನಾಟ್ಯವನ್ನೇಕೆ ಮಾಡಿದ ಎಂಬುದು ನಿಮಗೆ ಗೊತ್ತೇ ಇದೆ. ನಿಮ್ಮ ವ್ಯಕ್ತಿತ್ವ ಪರಿಪೂರ್ಣವಾಗಬೇಕಾದರೆ ಶಿವನಂತೆಯೇ ನಿಮಗೂ ಒಂದು ಕಲೆ ಗೊತ್ತಿರಬೇಕು. ಅದು ನಾಟ್ಯವಾಗಿರಲೇಬೇಕೆಂದೇನೂ ಇಲ್ಲ. ಸೃಜನಶೀಲತೆಯನ್ನು ರೂಢಿಸಿಕೊಂಡಲ್ಲಿ ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಆಕರ್ಷಣೀಯವಾಗುತ್ತದೆ. ಈ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಎಷ್ಟೋ ಸುಧಾರಿಸುತ್ತದೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವರುಕಮಿವ ಬಂಧನಂ ಮೃತ್ಯೋರ್ಮುಕ್ಷೀಯಮಾಮೃತ. ಓಂ ಸದಾಶಿವಾಯ ನಮಃ.
ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.